ಅವ್ರೇನ ಮಾಡಲಿ ಬಿಡಲಿ ಬಿ ಜೆ ಪಿ ಹೌದಾ ಬಿ ಜೆ ಪಿ ಯಾಕೆ ಬಿಜೆಪಿ ಬಿ ಜೆ ಪಿ ನಮಗೆ ಅನುಕೂಲ ಐತ್ರಿ ಅದು ಈಗ ಇಲ್ಲಿ ನೋಡ್ರಿ ರೊಕ್ಕ ಕೊಟ್ಟರು ಬಸ್ ಸಿಗಂಗಿಲ್ಲ ಸಿದ್ದರಾಮಯ್ಯ ಸರ್ಕಾರ ಕುಸ್ತಿ ಆಡಿ ಹತ್ತಬೇಕ್ರಿ ಬಸ್ ಈ ಬಂಕಾಪುರಕ್ಕೆ ಏನೇನು ಕೊಡುಗೆ ಐತೆ ಬಿಜೆಪಿ ಸರ್ಕಾರ ಬಂಕಾಪುರದಾಗ ಇಲ್ಲಿ ಏನೇನೈತೆ ಅವ್ರನ್ನ ಕೇಳಿ ನಾವು ಪ್ರಸ್ತಾದ ಹಳ್ಳಿಯರು ನಾವು ಯಾವ ಮಲ್ನಾಯಕರಿಗೊಪ್ಪ ಸರ್ ನಿಮ್ಗೆ ನಾವು ಇದು ಮಣ್ಣೂರಿನಿಂದ ಹೇಳಿವ್ರು ನಮ್ಮದು ಬಿ ಜೆ ಪಿನ ನಾವು ಬಿ ಜೆ ಪಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಓಟ್ ಮಾಡ್ತೀರಿ ಓಟ್ ಮಾಡೋದು ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅದು ಮುಂದೆ ವಿಚಾರ ಮಾಡೋಣ ನಾವು ನೀವು ಕೊಡಿ ಯಾರು ಪ್ರಧಾನಮಂತ್ರಿ ಹಾಕ್ಕಾರ ಅದನ್ನು ನಾವು ಹೆಂಗೆ ಹೇಳಕ್ಕೆ ಬರ್ತೈತಿ ನಾವು ಓಟ್ ಹಾಕೋದು ಬಿ ಜೆ ಪಿಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ವೋಟಿಂಗ್ ಮಾಡ್ತೀವಿ ಸರ್ ಒಳ್ಳೆ ಕೆಲಸಗಳಾಗಿದ್ದಾವೆ ಬಂಕಾಪುರಕ್ಕೆ ಇನ್ನೂ ಅಂಥದ್ದೇನು ಒಳ್ಳೇದಾಗಿಲ್ಲ ಅವು ಬೊಮ್ಮಾಯಿರಿದ್ದಾಗ ಸ್ವಲ್ಪ ಮಾಡಿದ್ರು ಇವಾಗ ಇದು ಎಂ ಪಿದು ನೋಡ್ಬೇಕು ಇವಾಗ ಯಾರು ಬರ್ತಾರೆ ನೋಡಿಕೊಂಡು ಯಾರು ನಿಂತಿದ್ದಾರೆ ಇಲ್ಲಿ ಎಂಪಿ ಇಲ್ಲಿ ಬೊಮ್ಮಾಯಿ ನಿಂತಿರ್ಬೇಕು ಸಾರಿ ಗದಗಲ್ಲ ಹೌದು ಪ್ರಹ್ಲಾದ್ ಜೋಶಿ ನಿಂತಿದ್ದಾರೆ ಅವ್ರಿಗೆ ನಾವು ವೋಟಿಂಗ್ ಮಾಡಿದ್ರೆ ಕಾಂಗ್ರೆಸ್ಸಿಂದ ಯಾರು ಗೊತ್ತಿಲ್ಲ ಪ್ರಹ್ಲಾದ್ ಜೋಶಿಗೆ ವೋಟಿಂಗ್ ಮಾಡ್ತೀವಿ ಸರ್ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿ ನರೇಂದ್ರ ಮೋದಿನೇ ಆಗಬೇಕು ನಮ್ಮ ದೇಶಕ್ಕೆ ಮೋದಿ ಬೇಕು ಸರ್ ಹಾಂ ಅಂತ ನಾಯಕ ಬೇಕು ನಮ್ಗೆ ಯಾಕೆ ಮೋದಿ ಬೇಕು ಒಳ್ಳೇದು ಮಾಡ್ತಾನೆ ಹಾಂ ಎಲ್ಲ ಸಮಾಜಕ್ಕೂ ಮಾಡ್ತಾನೆ ಹಾಂ ಏನೇನು ಮಾಡಿದ್ದಾರೆ ಈಗ ಎಲ್ಲನೂ ಮಾಡಿದ್ದಾರೆ ಹೇಳ್ಬಾರ್ದು ಅದನ್ನ ಎಲ್ಲನೂ ಮಾಡಿದ್ದಾರೆ ಬಂಕಾಪುರಕ್ಕೆ ಏನೇನು ಮಾಡ್ಯಾರ ಬಂಕಾಪುರಕ್ಕೆ ಮಾಡ್ಯಾರ ತಿಂತಾರ ನಮಗೇನು ಮಾಡಿಲ್ಲ ಅಂತಾರ ಇಷ್ಟ ನಾವು ಹೇಳೋದು ಹಾಂ ಈಗ ಎಂ ಪಿ ಎಲೆಕ್ಷನ್ಗೆ ಯಾರು ನಿಂತಾರೆ ಇಲ್ಲಿಂದ ಬೊಮ್ಮಾಯಿರು ಬೊಮ್ಮಾಯಿ ಅವ್ರು ನಿಂತಿಲ್ಲ ಒಟ್ಟು ಯಾರು ನಿಂತರು ಬಿ ಜೆ ಪಿ ಪ್ರಹ್ಲಾದ್ ಜೋಶಿ ಅವ್ರು ನಿಂತಿದ್ದಾರೆ ಯಾರು ನಿಲ್ಲಿ ಮೋದಿ ಬಿ ಜೆ ಪಿ ಹಾಂ ಪ್ರಧಾನಮಂತ್ರಿ ಅದು ನಮ್ಗೆ ಗೊತ್ತಿಲ್ಲ ರೀ ಒಟ್ಟು ಮೋದಿ ಆರಿಸಿ ಬರ್ಬೇಕು ಇಷ್ಟ ನಮ್ಗೆ ಮೋದಿಗೋಸ್ಕರ ನಿಮ್ಮ ಹೌದು ಅಂಥವು ಇನ್ನೂ 10 ಮಂದಿ ಹುಟ್ಟಬೇಕಂತಾರೆ ಯಾಕೆ ಅವರು ಅಂತ ಅಷ್ಟೇ ಯಾಕೆ ನೀವು ಅಭಿಮಾನ ಇಷ್ಟ ಯಾಕಷ್ಟು ಅಭಿಮಾನ ಒಳ್ಳೇದು ಮಾಡ್ಯಾರ ಅವರು ಜನಕ್ಕೆ ಅರ್ಥ ಆಗವಲ್ದು ಬಸವರಾಜ್ ಕಟ್ಟಿಮನಿ ಅಂತೇಳಿ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರು DSS ನಾ ಮೂಲತಃ ಬಂಕಾಪುರದವ್ರು ಇವರೆಲ್ಲ ಮೋದಿ ಅಂತಾರೆ ಮೋದಿ ಏನು ಕೊಟ್ಟಿದಾರ ನಮ್ಮ ಬಂಕಾಪುರಕ್ಕೆ ಏನು ಕೊಟ್ಟಾರ ಈ ಪ್ರಹ್ಲಾದ್ ಜೋಶಿ ಮಗನ ನೋಡಿಲ್ಲ ನಾವು ಇಲ್ಲಿ ಬರೋದ ಎಲೆಕ್ಷನ್ ಟೈಮ್ಗೊಮ್ಮೆ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ SC STರಿಗೆ ಏನು ಮಾಡ್ಯಾರ ಅವರು ಇಲ್ಲಿ ಸಮಾಜ ಬಂಕಾಪುರ ಸಮಾಜಕ್ಕೆ ಎಷ್ಟಕ್ಕೆ ಗ್ರಾಂಟ್ ಕೊಟ್ಟಾನ ಅವನು ಪ್ರಹ್ಲಾದ್ ಜೋಶಿ ಮೋದಿ ಏನು ಕೊಟ್ಟಾನ SC STರಿಗೆ ಏನು ಕೊಟ್ಟಾನ ಅಭಿವೃದ್ಧಿ ಕಾರ್ಯಗಳು ಏನೇನಾಗಿದೆ ಸರ್ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಂದ್ರೆ ಬೇರೆದು ಒಂದೊಂದು ಏನಾದ್ರು ವಿಚಾರಗಳಿಗೆ ಮಾಡಿರ್ಬೋದು ಅವನು ಅಷ್ಟೇ ಏನು ಅಭಿವೃದ್ಧಿ ಕಾರ್ಯ ಹಚ್ಚಿ ದಿನ 15 ಲಕ್ಷ ಮಕ್ಕೊಂಡು ಹಾಕ್ತೇವೆ ಅಂದ್ರೆ ಎಲ್ಲಿತ್ತು 15 ಲಕ್ಷ ಬಡವ್ರಿಗೆ ಬಿಗ್ಗರಿಗೆ ಎಲ್ಲೈತಿ ಯಾರಿಗೂ ಏನು ಕೊಟ್ಟಿಲ್ಲ ಇವರು ಸುಮ್ಮನೆ ಮೋದಿ ಅಂತಾರೆ ಈಗ ಇಷ್ಟೆಲ್ಲ ಕೊಟ್ಟಿದ್ದಾರೆ ಈಗ ಇವತ್ತಿಗೆ ಒಂದು ತುತ್ತು ಅನ್ನಕ್ಕೂ ಬಡತಾನ ಇತ್ತು ನಾವ್ರಿ ಇವ್ರು ಹೇಳ ಸಿದ್ದರಾಮಯ್ಯ ಅವರು ಅನ್ನ ಕೊಟ್ಟಿರುವಾಗ ಅನ್ನ ಸಂಪೂರ್ಣವಾಗಿ ಉಣ್ಣಾಕತ್ತೈತಿಲ್ಲ ರೀ ಈಗ ಇಂಥ ಬರಗಾಲ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ದುಡಿಮಿಲ್ಲ 2,000 ರೂಪಾಯಿ ಹಾಕ್ತಾ ಇದ್ದಾರಲ್ರಿ ರೇಷನ್ ದುಡ್ಡು ಹಾಕ್ತಾ ಇದ್ದಾರಲ್ಲ ಎಜುಕೇಷನ್ ಮಕ್ಕಳಿಗೆ ಇವತ್ತಿನ ಕಾಲದಾಗ ಎಲ್ಲಿ ನೌಕರಿ ಸಿಗ್ತಾ ಇಲ್ಲ ಎಜುಕೇಷನ್ಗೆ ಹಾಕ್ತಾ ಇದ್ದಾರಲ್ಲ DK ಶಿ ಅವರು ಸಿದ್ದರಾಮಯ್ಯ ಅವರು ಇಂಥ ಸವಲತ್ತು ಕೊಡ್ರಿಲ್ಲ ನಾವು ಮೋದಿ ಅಂತ ಹೇಳಿ ಕುಡಿಯೋಣಂತ ಮೋದಿ ಕುಡಿಯೋಕೆ ಏನಿದೆ 15 ಲಕ್ಷ ಇಲ್ಲ ರೈತರಿಗಿಲ್ಲ ರೈತರನ್ನ ಹೊಡೆದು ರೈತರಿಗೆ ಗುಂಡು ಹಾಕಿದ್ರಲ್ಲಿ ರೈತರಿಗೆ ಬರೋಕ್ಕಾಗಲಿಲ್ಲ ಒಳಗೆ ಏನು ಕೊಟ್ಟಾರೆ ಹೇಳ್ರಿ ಇದೇ ಬರೀ ಇಲೆಕ್ಷನ್ದಾಗ ಬಂದ್ರಿ ಇವರು ಇಲ್ಲಿ ಫ್ಲಡ್ ಆಗಿ ಇಡೀ ದೇಶ ಹಾಳೆ ಹೋಗುವಂಥ ಹೊತ್ನಾಗ ಕರ್ನಾಟಕದಾಗ ಬರಲಿಲ್ಲ ಇದೇ ಮೋದಿನ ಯಾಕೆ ಮೋದಿ ಓಟ್ ಹಾಕ್ಬೇಕು ಯಾಕೆ ಕಾರಣಕ್ಕೆ ಹಾಕ್ಬೇಕು ಉಳ್ಕಿದಾರ ಕೇಳ್ತಾರೆ ಮೋದಿ ಓಟ್ ಹಾಕ್ಬೇಕಂತೇಳಿ ಅವ್ರು ಮೋದಿ ಫಾಲೋವರ್ಸ್ ಇರ್ಬೋದು ಮೋದಿಯವ್ರು ಏನು ಮಾಡ್ಯಾರ ಏನೈತೆ ಅವ್ರದ್ದು ಯಾವ ಕಾರಣಕ್ಕಾಗಿ ನೀವು ಬೇರೆ ಪಕ್ಷ ಬರಬೇಕು ಅಂತ ಬೇರೆ ಪಕ್ಷ ಅಲ್ಲ ನೋಡ್ರಿ ಜನರ ಮಧ್ಯೆ ಇರಬೇಕು ಜನರ ಕಷ್ಟಕ್ಕೆ ಅನುಕೂಲ ಆಗ್ಬೇಕು ಈಗ ಜನರ ಕಷ್ಟಕ್ಕೆ ಅನುಕೂಲ ಆಗೈತಿಲ್ಲಲ್ರಿ ಕಾಂಗ್ರೆಸ್ ಗೌರ್ಮೆಂಟ್ ಇದನ್ನು ಒಳ್ಳೆಯಕ್ಕೂ ಉಪಯೋಗ ಮಾಡ್ಕೋಬೇಕು ಹೆಣ್ಮಕ್ಳಿಗೆ ಯಾವುದೇ ಒಂದು ದೇವಸ್ಥಾನ ಆಯ್ತು ಅವ್ರ ಮಕ್ಕಳು ಮಾತಾಡ್ಸಕ್ಕೆ ಹೋಗೋದಾತು ಎಷ್ಟು ಬಸ್ತಿನ ಎಷ್ಟೊಂದು ಅಭಾವಗಳಿವಿತ್ತು ಇವತ್ತಿನ ಪ್ರಜಾಪ್ರಭುತ್ವದೊಳಗೆ ಸ್ವಾಭಿಮಾನದಿಂದ ಹೆಣ್ಮಕ್ಳು ನಡೆಯಕತ್ತಾರ ಇದೇ ಮೋದಿಯರು ಬಂದಾಗ ಎಷ್ಟು ರೇಪ್ ಆದವು ಅದೇ ದಿಲ್ಲಿಯಲ್ಲಿ ಆದವು ಏನು ರಕ್ಷಣೆ ಕೊಟ್ಟರು ಏನೂ ಕೊಡಲಿಲ್ಲ ಅಚ್ಚೇ ದಿನ ಅಂದ್ರೆ ಇದೆ ದಲಿತರ ಮೇಲೆ ಹೊಡೆದ್ರು ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ರು ಎಲ್ಲಿ ಕೊಟ್ಟರು ರಕ್ಷಣೆ ಯಾಕೆ ಮೋದಿ ಯಾಕೆ ಮಾಡ್ಬೇಕು ಯಾಕೆ ಅವ್ನು ಪ್ರಹ್ಲಾದ್ ಜೋಶಿ ಆಯ್ಕೆ ಮಾಡ್ಬೇಕು ಪ್ರಹ್ಲಾದ್ ಜೋಶಿ 2 ಸಲ ಬಂದನಪ್ಪ ಬಂಕಾಪುರಕ್ಕೆ ಪ್ರಹ್ಲಾದ್ ಜೋಶಿ ಬರೋದು ಬೊಮ್ಮಾಯಿನ ಎಲೆಕ್ಷನ್ಗೆ ಅವನು ಎಲೆಕ್ಷನ್ಗೆ ಉಳ್ಕಿದ್ ಬಿಟ್ರೆ ಎದಕ್ಕೂ ಬರೋಂಗಿಲ್ಲ ಪ್ರಹ್ಲಾದ್ ಜೋಶಿ ಎಷ್ಟು ಮಂದಿಗೆ ಇವ್ರು ಇದೇ ಬೊಮ್ಮಾಯರು CM ಇದ್ದಾಗ ಮಕ್ಕಳು ಸ್ಕಾಲರ್ಶಿಪ್ ಕೊಟ್ರಿ SC ST ಇವತ್ತಿನವರೆಗೂ 1 ರೂಪಾಯಿ ಜಮಾ ಆಗಿಲ್ಲ 1 ರೂಪಾಯಿ ರೊಕ್ಕನ ಬಂದಿಲ್ಲ ಮತ್ತು ಇವ್ರು SC ST ಪರವಾಗಿದ್ದೀವಿ ಎಲ್ಲಿ ಅದಾರ ಇವರು ಸಂವಿಧಾನ ವಿರೋಧಿಗಳು ಇವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಇವರೆಲ್ಲ ಇವರು ಒಳ್ಳೆ ರೀತಿಯಾಗಿ ಇವ್ರು ಗೆಲ್ಲೋದಿಲ್ಲ ಬಿಡ್ರಿ ಯಾರು ಗೆಲ್ತಾನೋ ಒಳ್ಳೆ ಮನುಷ್ಯ ಆಗ್ತಾನೆ ಅವನು ಹಾಗೆ ಆಗ್ತಾನೆ ಒಳ್ಳೆ ಟೈಮ್ ಇದೆ
MP ಎಲೆಕ್ಷನಲ್ಲಿ ಯಾರೋ ಒಬ್ರು ಗೆಲ್ತಾರೆ. ಹಾಂ, ಇವಾಗ ಗೆದ್ದು ಬರುವಂಥ ನಾಯಕರಿಗೆ ಏನು ಸಂದೇಶ ಕೊಡೋದು? ಸಂದೇಶ ಏನಿಲ್ಲ, ನಮ್ದು ಏನೇ ಇದ್ರೂ ಕಾಂಗ್ರೆಸ್ ಪರವಾಗಿರೋದು. ನಾವು ಹುಟ್ಟ ಕಾಂಗ್ರೆಸ್ನವ್ರು, ನಾವು ಅದೇ ಪರವಾಗಿ. ಸೋಲಿ ಗೆಲುವಲಿ ಸಾಯೋರಿಗೆ ಕಾಂಗ್ರೆಸ್ಸೇ ಏನ್ರಿ. ಯಾವತ್ತಿದ್ರೆ ಅದು ಬಂಗಾರನ. ಹಾಂ, ಯಾವತ್ತಿದ್ರೆ ಇವತ್ತೇನು ರೇಷನ್ ಕಾರ್ಡ್ ಕೊಟ್ಟರೆ ಯಾವ ಗೌರ್ಮೆಂಟ್ ರೀ? ಇವತ್ತು ಒಂದು ರೇಷನ್ ಕೊಡಬೇಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟು. ಹಾಂ, ಇವತ್ತು ಅಕ್ಕಿ ತಿಂತಾಯಿದ್ದೇವೆ 10 kg, ಇದೇ ಇವ್ರಿಗೆ ಕೊಡೋಕ್ಕಾಗಲಿಲ್ಲ. ಗೋಧಿ ನಾವು ಕೊಟ್ಟೇವಿ, ಅಕ್ಕಿ ನಾವು ಕೊಟ್ಟೇವಿ ಅಂದ್ರೆ ಇವ್ರು ಕಚ್ಚಾಡಿದ್ರೆ ಜನರಿಗೆ ಏನಾರು ಲಾಭ ಮಾಡಿದ್ರು ಸರ್, ರಾಜಕೀಯ ಮಾಡಿದರು. ಹಾಂ, ದಲಿತರ ಮೇಲೆ ಅಲ್ಲೆಲ್ಲೇ ಮಾಡಿದ್ರು ಇವರು. ಮೇಲೆ ಅಧಿವೇಶನದಾಗ ಇಟ್ಕೊಂಡು ನಾಚಿಕಿಲ್ಲಾರ್ದಂಗೆ ಕಚ್ಚಾಡಿದ್ರು. ಯಾರು ಬಂದು ಅಂತಾನೆ ಹೇಳಿದ್ರೆ ಯಾರು ರಕ್ಷಣೆ ಕೊಟ್ರೇನು ಸರ್? ಈ ಸರ್ಕಾರ ತೊಗೊಂಡು ಏನು ಮಾಡ್ಬೇಕು ಸರ್ ಅವ್ರನ್ನ? BJP ಅವ್ರನ್ನ. ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಎಲ್ಲ MLA ಹಿಡಿದು ಕೇಳೋಂಥ ತಾಕತ್ತಿದೆ ನಮಗೆ. ದೀನ ದಲಿತರ ಪರವಾಗಿದೆ. ಹಾಂ, ವಿನೋದ್ ಅಸೂಟಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಗ್ದಿ ಕ್ಲೋಸ್ ಫ್ರೆಂಡ್ ಅಂದರೂ ಏನು ತಪ್ಪರಾಕಿಲ್ಲ. ನಾವು ಅವ್ರ ಜೊತೆಗೆ ಶಿವಳ್ಳಿಯರಿದ್ದಾಗ ನಾವೆಲ್ಲ ಕೆಲಸ ಮಾಡಿದ್ವಿ. ಅವ್ರ ಮಂತ್ರಿಯರಿದ್ದಾಗ ಒಳ್ಳೆಯ ಮನುಷ್ಯ, ಜನರ ಪರವಾಗಿದ್ದಾರೆ, ಜನರ ಜೊತೆ ಇದ್ದಾರೆ. ಬಡತನದಿಂದ ಬಂದ ಮನುಷ್ಯ, ಒಳ್ಳೆಯ ಅಭಿಪ್ರಾಯ ಐತಿ. ಅವ್ರು ಅನ್ಕೂರು 100ಕ್ಕೆ 100 ಗೆಲ್ತಾರೆ ಅನ್ನೋದು ನನ್ನ ಆಸೆ. ಅವರೇ ಗೆಲ್ಲಬೇಕನ್ನೋದು ನನ್ನ ಆಸೆ. ಹಾಂ, ಯುವ ನಾಯಕರು ಒಳ್ಳೇದು ಮಾಡ್ತಾರೆ ಅಂತ ಮಾಡ್ತಾರೆ. ನಾವು ಯುವ ನಾಯಕರೇ, ಅವರು ಯುವ ನಾಯಕರೇ. ಯುವ ನಾಯಕರಾದಾಗ ನಾವೆಲ್ಲ ಜನರ ಮಂದಿ ನಿಲ್ಲಕ್ಕೆ ಸಾಧ್ಯತೆ ಆಕತಿ, ಇಲ್ಲಾಂದ್ರೆ ಸಾಧ್ಯತೆ ಆಗಲ್ರಿ. ಈಗ ಯಾರ್ಯಾರಂತ ಪ್ರಹ್ಲಾದ್ ಜೋಶಿ ಮನೆಗೆ ಹೋಗಿ ಕಾಯ್ಬೇಕು ನಾವು ಇಲ್ಲಿಂದ. ಹಾಂ, ಬೇಡಲ್ಲ, ಒಂದು ಫೋನ್ ಮಾಡಿದ್ರೆ ಬರ್ತಾನೆ ಇನ್ನೊಂದು ಅಸಂಡಿ ಎಣ ಅಂದ್ರೆ ಇಲ್ಲಿರ್ತಾನೆ ಅಂಥ ಮನುಷ್ಯನ ಕೊಡೋಣ. ಈಗ ಇಷ್ಟು ಸಲ ಆತ ಪ್ರಹ್ಲಾದ್ ಜೋಶಿ ಯಾವ ದಲಿತರ ಮನೆಗೆ ಬಂದಾರ ಇವರು? ಯಾವ ದಲಿತ ಗೇರಿಗೆ ಬಂದ? ದೊಡ್ಡದೊಂದು ಗಾಡಿ ತೊಗೊಂಬರ್ತಾರೆ, ಹಾಯ್ ಬಾಯ್ ಕೈ ಮಾಡ್ಕೊಂತ ಹೋಗಾರ ಅವ್ರು ಅಷ್ಟ ಟಾಟಾ. ಹಾಂ, ಹೇಳ್ರಿ ಎಲ್ಲಿ ಐತಿ? ಎಷ್ಟು ಮಂದಿ ದಲಿತರಿಗೆ ಕೊಟ್ರೆ ಕೇಳ್ರಿ ಇವ್ರ ಶಿಗ್ಗಾಂವ್ ಕ್ಷೇತ್ರದಾಗ ಯಾರಿಗೆ ಕೊಟ್ಟಿಲ್ಲ. ಅದಕ್ಕೆ ವಿನೋದ್ ಅಸಂಡಿ ಅನ್ಕೂರು ಫಿಕ್ಸ್, ಗೆಲ್ಲದ ಅನ್ಕೂರು ಗ್ಯಾರಂಟಿ. ಕಾಂಗ್ರೆಸ್ ಗೌರ್ಮೆಂಟ್ ಆಗೋದು ಅನ್ಕೂರು ಗ್ಯಾರಂಟಿ. ಹಜರತ್ ಸಾಬ್ ಮಿಶ್ರಿಗೊಟ್ಟಿ. ನಾವು ಈ ಸತಿ ಜೋಶಿ ಅವ್ರು ಸಪೋರ್ಟ್ ಮಾಡ್ತೀವಿ. ಯಾಕಣ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಭಾಳ ಕೆಲಸ ಮಾಡ್ಯಾರ. ಅವ್ರಿಗಿಂತ ಸಪೋರ್ಟಿಂತ ನಾವು ಜೋಶಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಬೊಮ್ಮಾಯಿರ ಅಭಿಮಾನ, ನಾವು ಭಾಳ ಕೆಲಸ ಮಾಡ್ಯಾರ ಇವರು. ಅವ್ರ ಸಂಬಂಧಿಂತ ನಾವು ಏನೈತಿ ಜೋಶಿ ಅವ್ರಿಗೆ ಓಟ್ ಹಾಕ್ತೀವಿ ಸತ್ಯ. ಅಂದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಮೇಲಿರುವಂಥ ಅಭಿಮಾನದಿಂದಾಗಿ ನಾವು ಜೋಶಿ ಅವ್ರಿಗೆ ನಮ್ಮ ಬೊಮ್ಮಾಯಿ ಸಾಹೇಬ್ರಿಗೆ ಯಾರು ಓಟ್ ಹಾಕಂತವ್ರಿ ಅವ್ರಿಗೆ ಓಟ್ ಹಾಕ್ತೀವಿ ನಮ್ಮ ಜೋಶಿ. ಈಗ BJPಯಿಂದ ನಿಮ್ಗೆ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಿದಾವೆ ಇಲ್ಲಿ? ಭಾಳ ಆಗೈತಿ ರೀ, ಭಾಳ ಆಗೈತಿ ರೀ. ನಮಗೂ ಆಗಲಿಲ್ಲ ಅಂದರೂ ಬೇರೆಯವ್ರಿಗೆ ಆಗೈತಿ ಅವ್ರಿಗೆ. ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು ಬಂಕಾಪುರಕ್ಕೆ? ಕಾಂಗ್ರೆಸ್ ಸರ್ಕಾರ ಇಲ್ಲಿ ಏನು MLA ಆಗಲಿಲ್ಲ, ಏನು ಕೊಳ್ಳಿಲ್ಲ ರೀ ಅವರು. ನಮ್ಮ BJP ಅವರು MLA ಆಗ್ಯಾರ, ಇಲ್ಲಿ BJP ಅವರು ಕೊಟ್ಟಾರ. ಇಲ್ಲಿ ಕಾಂಗ್ರೆಸ್ ಏನು ಕೊಟ್ಟಿಲ್ಲ. ಅದು 2000 ಫ್ರೀ ಬಸ್ ಅದು ಮಾಡ್ಯಾರ. ಅವ್ರು ಫ್ರೀ ಬಸ್ ಮಾಡಿ ಅದಕ್ಕೆ ಹೆಣ್ಮಕ್ಳಿಗೆ ಸೀಟ್ ಅವ್ರು ಕುಂದ್ರೆ ಹೊಂಟಾರ, ನಾವು ನಿಂತ್ಕೊಂಡು ಹೊಂಟೀವಿ ರೀ. ನಮ್ಗೆ ಸೀಟ್ ಸಿಗಾಕೊಂತಿಲ್ಲ. ಏನು ಮಾಡ್ತೀರಿ? ಹಣೆ ಬಾರ ಭಾಳ ಕೆಟ್ಟೈತಿ ರೀ ಗಂಡ್ಮಕ್ಳದು. ನಿಮ್ಮ ಹೆಸರು? ಶಿವ ಅಂತ. ಶಿವ ಅವರೇ, MP ಎಲೆಕ್ಷನ್ಸ್ ಬರ್ತಾ ಇದೆ, ಏನು ನಿಮ್ಮ ಅಭಿಪ್ರಾಯ? ಮೋದಿ ಆದ್ರೆ ಚಲೋ ಇರ್ತೈತ್ರಿ. ಯಾಕೆ ಮೋದಿ ಆಗ್ಬೇಕು? ಅವ್ರು ಭಾಳ ಕೆಲಸ ಮಾಡ್ಯಾರ, ಅವ್ರು ಭಾಳ ಚಲೋ ಅದಾರ. ನಮ್ಗೆ ಯುವಕರಿಗಂತೂ ಭಾಳ ಇದು ಮಾಡಿಬಿಟ್ಟಾರ ಅವ್ರು. ಹಂಗಾಗಿ ಅವ್ರಾದ್ರೆ ಚಲೋ ಆಕೈತಿ ಅಂತ. ಬಂಕಾಪುರಕ್ಕೆ ಏನೇನು ಒಳ್ಳೇದಾಗಿದೆ? ಎಲ್ಲ ರೀತಿಯಿಂದನೂ ಒಳ್ಳೇದಾಗೈತ್ರಿ ನಮ್ಗೆ. ಅಭಿವೃದ್ಧಿ ಏನಾಗಿದೆ? ಅಭಿವೃದ್ಧಿ ಏನಾಯ್ತು, ನಮ್ಮ ಇವರು ಬೊಮ್ಮಾಯಿರಿದ್ದಾಗ ಎಲ್ಲ ಹಿಂದೂ ಗಣಪತಿ ಭಾಳ ಸಪೋರ್ಟ್ ಮಾಡ್ಯಾರ್ರಿ. ಮತ್ತು 5 ಲಕ್ಷ ಮನೆಗೆಲ್ಲ ಹಾಕ್ಸ್ಯಾರ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬಸ್ ಪಾಸ್ ಫ್ರೀ ಮಾಡಿದ್ರು. ಮತ್ತು ಎಲ್ಲ ರೋಡ್ ಗಿಡ ರಸ್ತೆ ಎಲ್ಲ ಇದು ಮಾಡ್ಸ್ಯಾರ. ಮತ್ತು ಬಸ್ಸಿನ ಸೌಕರ್ಯ ಎಲ್ಲ ಇದು ಮಾಡ್ಯಾರ. ನಮ್ಮ ಸವಣೂರು ಶಿಗ್ಗಾಂವ್ ಎಲ್ಲ. ದೇಶದ ಪ್ರಧಾನಮಂತ್ರಿಯಾಗಿ ಯಾರು ನೋಡೋಕೆ ಇಷ್ಟಪಡ್ತಾರೆ? ನಮ್ಮ ನರೇಂದ್ರ ಮೋದಿ ಆಗ್ಬೇಕ್ರಿ. ಈಗ ಯಾಕೆ? ಒಳ್ಳೆ ಕೆಲಸ ಮಾಡ್ಯಾರ. ರಾಮ ಮಂದಿರ ಕಟ್ಟಿಸ್ಯಾರ. ಆಲ್ಮೋಸ್ಟ್ ಎಲ್ಲ ನಮ್ಮ ಇಡೀ ಭಾರತನ ನಮ್ಮ ಹಿಂದೂ ಧರ್ಮನಿಗೆ ಮಾಡಕ್ಕೆ ನಿಂತಾರ್ರಿ. ಅವ್ರ ಆಗ್ಬೇಕು. ಮತ್ತೊಂದು ನಮ್ದು ಅಖಂಡ ಭಾರತ ಆಗ್ಬೇಕ್ರಿ. ನಮ್ಗೆ ಮೊದ್ಲು ಅಖಂಡ ಭಾರತ ಆಗ್ಬೇಕು. ಕಾಂಗ್ರೆಸ್ ಮಾತ್ರ ಬರಾಕ್ ಹೋಗ್ಬಾರ್ದು, ಅಖಂಡ ಭಾರತ ಆಗ್ಬೇಕು. ಕಾಂಗ್ರೆಸ್ ಬಂದ್ರೆ ಏನಾಗುತ್ತೆ? ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ. ಮಾಡ್ಯಾರ. ಯಾರಿಗೆ ಶಕ್ತಿ ಯೋಜನೆ ಅದು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಹುಡುಗರು ಎಲ್ಲ ಇದು ಮಾಡ್ಬೇಕು. ಅದೇ ಶಕ್ತಿ ಯೋಜನೆ ಮಾಡೋ ಬದಲಿ ಅದು ಬಸ್ ಫ್ರೀ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಕಿತ್ತು. ಅದನ್ನದು ಮಾಡಿಬಿಟ್ಟು ಶಕ್ತಿ ಯೋಜನೆ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಬರಬಾರ್ದು, BJP ಆಗ್ಬೇಕಂತ ಹೇಳ್ತಾರೆ. ಇವಾಗ ಯಂಗ್ಸ್ಟರ್ಸ್ ಓಟ್ ಹಾಕ್ತಾರೆ, ಅವ್ರಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಿ? ನಾವೆಲ್ಲ ಓಟ್ ಹಾಕೋದು ಮಾತ್ರ ಎಲ್ಲ ನಮ್ಮ ಮೋದಿಯವ್ರಿಗೆ ಹಾಕೋದು ಎಲ್ಲ. ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀರಾ? ಯಂಗ್ಸ್ಟರ್ಸ್ಗೆ ಹೇಳ್ಬೇಕಂದ್ರೆ ಮಾಹಿತಿ ಇಲ್ಲ. ಒಟ್ಟು ನಮ್ಗೆ ಮೋದಿಯವ್ರು ಬರ್ಬೇಕು, ಅಖಂಡ ಭಾರತ ಆಗ್ಬೇಕು.
ಅಷ್ಟೇ. ಹಾಗೆ ಅಣ್ಣ ಇನ್ನೊಂದು ಸ್ಕೂಲ್ ಏನು ಸ್ಟೂಡೆಂಟ್ಗಳಿಗೆಲ್ಲ ಇರ್ತೈತಲ್ಲ ಸ್ವಲ್ಪ ಹೆಚ್ಚಿಗೆ ಒತ್ತಾಯ ಕೊಡ್ಬೇಕು. JDS ಬರಲಿ, ಕಾಂಗ್ರೆಸ್ ಬರಲಿ, ಇಲ್ಲ ಇನ್ನೂ ಬೇರೆ ಯಾವುದೇ ಬರಲಿ, ಸ್ಕೂಲ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿಗೆ ತಲೆಯಾಗಿ ತೊಗೊಂಡು ಏನು ಅಭಿವೃದ್ಧಿ ಮಾಡಂಗೆ ಮಾಡಬೇಕು. BJP ಬಂದ್ರೆ ಆಕತಿ ತಮ್ಮ, BJP ಬಂದ್ರೆ ಆಕತಿ. ಏಡ್ತ ಮೊದ್ಲು ಬಿಜೆಪಿ ಬಂದ್ರೆ ಆಗತ್ತ ಅನಿಸ್ತಣ. ಆದ್ರೆ ಮೊದ್ಲ ಏಡ್ತ ಹುಡುಗರಿಗೆಲ್ಲ ಸೈಕಲ್ ಕೊಡ್ತಿದ್ರು. ಈಗ ಈ ಕೋವಿಡ್ ನಂತರ ಯಾವ ಸೈಕಲ್ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಎಲ್ಲರಿಗೂ ಕೊಡ್ಬೇಕು. ಹಂಗೆ ಸ್ವಲ್ಪ ಒತ್ತಾಯ ಸ್ಟೂಡೆಂಟ್ ಮೇಲೆ, ಅಂದರೆ ಈ ಸ್ಟೂಡೆಂಟ್ ಇದನ್ನ ಹಾಕಂಗೆ ಓಟ್ ಹಾಕಂಗಿಲ್ಲ ಅಂತೇಳಿ ಸ್ಟೂಡೆಂಟ್ಗಳಿಗೆ ಭಾಳ ಕೀಳ್ಮಟ್ಲಿಂತ ನೋಡ್ತಿದ್ದಾರೆ. ಅದ್ರೊಳಗೂ ಈ ಶಕ್ತಿ ಯೋಜನೆ ಇವನ್ನೆಲ್ಲ ತೆಗಿಬೇಕು. ಸ್ಟೂಡೆಂಟ್ಗಳಿಗೆ ಒಂದು ಸ್ವಲ್ಪ ಸಹಾಯ. ಈಗಂತೂ ಶಕ್ತಿ ಯೋಜನೆ ಬಂದಾಗಿಂತ ಸ್ಟೂಡೆಂಟ್ಗಳಿಗೆ ನಿಂತ್ಕೊಂಡು ಹೋಗೋ ಭಾಳ ಬಂದೈತಿ. ಹಂಗೆ ಅದೆಲ್ಲ ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಡ್ಬೇಕಂತ ಹೇಳಿ MP ಎಲೆಕ್ಷನ್ ಯಾರು ನಿಂತಾರಂತ ಗೊತ್ತಾ? ಶಿಗ್ಗಾಂವದಿಂದ ನಮ್ಮ ಬೊಮ್ಮಾಯರು ನಿಂತಾರಣ್ಣ. ಈ ಸತ ನಿಂತಿದ್ದಾರೆ ಅವರು ನಿಂತಾರ. ಮತ್ತು ರಾಜೀನಾಮೆಗೆ ಆಗಿ ಮತ್ತು ಬೊಮ್ಮಾಯರು ನಿಂತಾರ ಅಂತೇಳಿ ನಮಗೂ ಹಂಗೆ ದೂರದ ಸುದ್ದಿ ಬಂತು. ಏನು ಯಾರು ನಿಂತಾರ ಗೊತ್ತಿಲ್ಲ ಕರೆಕ್ಟಾಗಿ. ಮಾತ್ರ ಬೊಮ್ಮಾಯಿ ನಿಂತಾರ ಬಂತು ರೀ. ಹಾಂ ರೀ, ಹೌದು ರೀ. ಅಭಿವೃದ್ಧಿ ಮಾಡ್ಯಾರ, ಬೊಮ್ಮಾಯಿಯರು ಮಾಡ್ಯಾರ, ಅವರು ಎಲ್ಲ ಇದು ಮಾಡ್ಯಾರ. ನಮ್ಮ ಕೆಲಸ ನಾವು BJP ಎಲೆಕ್ಷನ್ಗೆ ಪ್ರಹ್ಲಾದ್ ಜೋಶಿ ಅವ್ರು ನಿಂತಾರ ಬಿಜೆಪಿಯಿಂದ, ಕಾಂಗ್ರೆಸ್ ಇಂದ ಅಸೂಟಿ ಅವ್ರು ನಿಂತಾರ. ಯಾರನ್ನ ಆರಿಸ್ತಿರ್ತೀರಿ ಸತಿ? ನಾವು BJP. ನಮ್ಮ ಬಿಜೆಪಿ ಯಾಕೆ? ಓರಿ ನಮಗೆ ಕೆಲಸ ಕಾರ್ಯ ಆಗ್ಯಾವ್ರಿ, ನಾವು BJP. ಹೌದು, BJP ರೀ ನಮ್ದು. ಯಾಕೆ ಬಿಜೆಪಿ ಯಾಕೆ? ಮತ್ತು ಒಂದಿಟ್ಟು ನಮ್ಗೆ ಸಹಾಯ ಮಾಡ್ರಿ ಅವ್ರು. ಏನು ಸಹಾಯ ಮಾಡ್ಯಾರ್ರಿ? ಅಷ್ಟ ರೀ. ಮತ್ತೊಂದು ಯಾರಿಗೆ ಓಟ್ ಹಾಕ್ತೀರಿ ಸತಿ? BJPಗೆ ರೀ. ನಾವು BJP ಓಟ್ ಹಾಕೋದು. ಯಾಕೆ ಬಿಜೆಪಿ ಯಾಕೆ? BJPಯಿಂದ ನಮ್ಗೆ ಅಷ್ಟೊಂದು ಉಪಯೋಗ ಆಗೈತೆ ನಮ್ಗೆ. ಕಾಂಗ್ರೆಸ್ ಅವರಿಂದ ಆಗಿಲ್ಲ? ಇಲ್ಲ. ಯಾಕೆ? ಮತ್ತೆ ಇವೆಲ್ಲ ಯೋಜನೆಗಳನ್ನೆಲ್ಲ ಯಾವ ಯೋಜನೆ? ಒಂದು ಯೋಜನೆ ಇಲ್ಲ ನಮ್ಗೆ. ಬಾಂಡ್ ಪೇಪರ್ಸ್ ತೋರ್ಸಂಬಲ್ಲಿ. ಬ್ಯಾಂಕಿಂದು ಪಾಸ್ಬುಕ್ ತೋರಿಸ್ತೀನಿ, ಅದ್ರಾಗ ಏನನ್ನು ಗೊತ್ತಾಗತ್ತೆ ನಿಮ್ಗೆ. ಬರೀ ಸುಳ್ಳು ಹೇಳೋದು. ನಮ್ಮ ಗಾಡಿಯ ಬಗ್ಗೆ ಒಂದು 4 ಮಾತು ಮಾತಾಡ್ರಿ ಸರ್. ಇಲ್ಲಿ ಗಾಡಿಯ ಬಗ್ಗೆ ಮಾತಾಡ್ತೀವಿ. ಟಿಂಪು ತಂಗಿಲ್ಲ, ಬಸ್ಸಿಗೆ ಹೋಗೋದು. ಇದು ಟಿಂಪುಕ್ಕೆ ಗ್ಯಾರಂಟಿ ಯೋಜನೆಗಳು. ಇವ್ರ ಕೇಳಿ ಟಿಂಪುದವ್ರು ಹೊಟ್ಟಿನ ಹೇಳ್ಕತ್ತೆ ಮಕ್ಕಂಡಾರ. ಅವ್ರಿಗೆ ಇದು ಗಾಡಿ ಇದು ಕಟ್ಟೋಕೆ ರೊಕ್ಕಿಲ್ಲ, ದುಡ್ಡಿಲ್ಲ. ಸರ್ಕಾರದ ಯೋಜನೆಗಳು ಇವಾಗ ನಿಮ್ಗೆ ಮಾರ್ಕ್ ಆಗಿದಾವೆ. ಮಾರ್ಕ್ ಆಗೈತೆ ನಮ್ಗೆ. ಆಟ ಮಾರ್ಕ್ ಆಗಿಲ್ಲ. ಸರ್ಕಾರ ಏನು ಮಾಡ್ಬೇಕಾಯ್ತಾ? ಏನು ಮಾಡಿದ್ರೆ ಈ ಬೊಮ್ಮ ಗಿಮ್ಮ ಎಲ್ಲ ಮಾಡಿ ನೋಡಿಲ್ಲ. ಒಂದು ಹೊಲಕ್ಕೆ ಹೋಗೋ ದಾರಿ ಸರಿಯೇ ಡಾಂಬರ್ ಮಾಡ್ಸ್ಯಾನ ನಾವು, ಗೊತ್ತಾ? ಬೊಮ್ಮನೀರು. ಕುಡಿಯೋ ನೀರು ಇಲ್ಲ ಅಂತಂದ್ರೆ ಬೋಲ್ ಬಿಡ್ಸ್ಯಾನ. ಆಗ ಸತ್ತ ಬೋಲ್ ಬಿಡ್ಸ್ಯಾನ. ಮತ್ತು ಇವ್ರೇನು ಮಾಡ್ಯಾರ? ಕುಡಿಯೋಕೆ ನೀರಿಲ್ಲ ಈಗ. ಬಂಕಾಪುರಕ್ಕೆ ಇನ್ನೂ ಏನೇನು ಕೆಲಸಗಳಾಗಬೇಕು? ಏನು ಬಂಕಾಪುರದ ನಮ್ದು ಸಾಂಗರ ತಾಲೂಕು ನಮ್ಮದು. ಬಾಜು ಹಳ್ಳಿ ರೀ, ಬಸ್ರಿಗಟ್ಟಿ ಅಂತ ಕೆಲಸ ಮಾಡ್ತೀರಿ? ಇಲ್ಲೇ ಅಡ್ಡಾಡಿದ್ರಿ ನಾವು ಡೈಲಿ. ನಾವು ನಮ್ಮದು ವೆಹಿಕಲ್ ಐತ್ರಿ. ಏನು ವೆಹಿಕಲ್? 4 ವೀಲರ್ ಐತ್ರಿ, ಒಂದು ಮ್ಯಾಜಿಕ್ ಅಂತಂದು. ನಾವು ಡೈಲಿ ಇಲ್ಲೇ ಪ್ಯಾಸೆಂಜರ್ ಹೊಡ್ತಿದ್ವಿ. ಇವಾಗ ಗ್ಯಾರಂಟಿ ಯೋಜನೆ ಆಗಿ ನಮ್ಗೆ ಯಾರು ಜನಗಳು ಹತ್ತಾಗ್ತಾ ಇರಲ್ಲ. ಗಂಡು ಮಕ್ಕಳಂತೂ ಬೈಕ್ ಇರ್ತಾವ್ರಿ, ಬೈಕ್ ತೊಗೊಂಡು ಅಡ್ಡಾಡ್ತಾರೆ. ನಮ್ಮ ಗಾಡಿ ಖಾಲಿ ಗಾಡಿ ನಿಂದ್ರದಾಗೈತಿ. ಟ್ಯಾಕ್ಸ್ ಕಟ್ಟೋದಾಗ್ತಾ ಇಲ್ರಿ. ಸುಮ್ಮನೆ ದುಡಿಮಿಲ್ಲ, ಏನಿಲ್ಲ, ಬರೋದು ಇಲ್ಲಿ ನಿಂತ್ಕೊಳ್ಳೋದು ಹೋಗೋದು ಇದಾಗಿಬಿಟ್ಟತ್ರಿ. ಬಿಜೆಪಿ ಸರ್ಕಾರದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? BJP ಸರ್ಕಾರದಿಂದ ನಮಗೆಲ್ಲ ಅನುಕೂಲ ಆಗ್ಯಾವ್ರಿ, ಇಲ್ಲ ಅಂತಲ್ಲ. ಎಲ್ಲ ಥರದಿಂದ ರೋಡ್ ಆಯ್ತು, ಎಲ್ಲ ಸೌಕರ್ಯಗಳು ಸಿಕ್ಕಾವ್ರಿ, ಇಲ್ಲ ಅಂತಲ್ಲ. ಗ್ಯಾರಂಟಿ ಯೋಜನೆ ಇವರು ಕಾಂಗ್ರೆಸ್ನವ್ರು ಮಾಡಿದ್ರಿ, ಇಲ್ಲ ಅಂತಲ್ಲ. ಅದ್ರ ಬಟ್ ನಮ್ಗೆ ಗಾಡಿದೊಂದು ಮಾಡಿ ತೊಂದರೆ ಆಯ್ತು. ಈಗ ಆಲ್ರೆಡಿ ಹೆಣ್ಮಕ್ಳಿಗೆಲ್ಲರಿಗೆ 2000 ರೂಪಾಯಿ ಬರೋದಕ್ಕೆ ಎಲ್ಲ ಇದು ಮಾಡೋದಕ್ಕೆ ಅವ್ರಿಗೆಲ್ಲರಿಗೆ ಅನುಕೂಲ ಆಗೈತೆ ರೀ. ಈಗ ಗಾಡಿಗಳು ಇದ್ದರಿಗೆ ನಮಗೆ ತೊಂದರೆ ಆಗ್ಬಿಡುತ್ತೆ ರೀ. ಇದು ಮತ್ತೆ ನಿಮ್ಮ ಮನೆ ಹೆಂಗಸರಿಗೆಲ್ಲನೂ ಹೆಲ್ಪ್ ಆಗಿರುತ್ತಲ್ಲ? ಮತ್ತೆ ಹೆಂಗಸರಿಗೆಲ್ಲರಿಗೆ ಆಗೈತೆ ರೀ. ಆದ್ರೆ ನಮ್ಮ ಗಾಡಿ ದಂಧೆ ಇದ್ದಷ್ಟು ಆಗೋದಲ್ಲ ರೀ. 2000 ರೂಪಾಯಿ ತಿಂಗಳಿಗೆ ಎಲ್ಲಿ ಸಾಲ್ತೈತೆ ರೀ? ಟ್ಯಾಕ್ಸ ಕಟ್ಟಾಕ್ಬೇಕು ನಮ್ಗೆ 4000 ರೂಪಾಯಿ. ಅದಕ್ಕೋಸ್ಕರ ನಮ್ಗೆ ಭಾಳ ತೊಂದರೆ ಆಗೈತೆ. ಈ ಸತಿ ಯಾರಿಗೆ ವೋಟ್ ಮಾಡ್ಬೇಕು ಅನ್ಕೊಂಡ್ರಿ? ನಾವು BJP ಮಾಡ್ಬೇಕು ಅಂತ. ಇಲ್ಲಿ ಯಾರು ನಿಂತಿದ್ದಾರೆ ಅಂತ ಗೊತ್ತಾ ನಿಮಗೆ? ಇನ್ನೂ ಇಲ್ಲ. MP ಎಲೆಕ್ಷನ್ಗೆ ಪ್ರಹ್ಲಾದ್ ಜೋಶಿ ಮಾಡ್ತಾರೆ ಅಂತಂದು. ಪ್ರಹ್ಲಾದ್ ಜೋಶಿ ಅವ್ರಿಗೆ ನಿಮ್ಮ ಹೌದ್ರಿ. ನಿಮ್ಮ ಹೆಸರು? ವೀರೇಶ್ ಪಾಟೀಲ್. ವೀರೇಶ್ ಅಣ್ಣ, MP ಎಲೆಕ್ಷನ್ಸ್ ಬರತೈತಿ, ಯಾರಿಗೆ ವೋಟ್ ಮಾಡ್ಬೇಕಂತ ನಿರ್ಧಾರ ಮಾಡ್ರಿ? ಬಸವರಾಜ ಬೊಮ್ಮಾಯಿ ಅವ್ರಿಗೆ. ಬಸವರಾಜ ಬೊಮ್ಮಾಯಿ ಅವರು ಇನ್ನೂ ಇಲ್ಲಿ ಇದಕ್ಕೆ ನಿಂತಿಲ್ಲ. MP ಎಲೆಕ್ಷನ್ ನಡೆಯತೈತಿ. ಈಗ ಪ್ರಹ್ಲಾದ್ ಜೋಶಿ ಅವ್ರು ನಿಂತಿದ್ದಾರೆ. ನಮ್ಮ ಗದಗ ಆತು, ಗದಗ ಜಿಲ್ಲಾ ಆತು. ಗದಗಲ್ಲ, ಇದು ಶಿಗ್ಗಾಂವ್. ಒಟ್ಟು ಟೋಟಲ್ ಆಲ್ ಇಂಡಿಯಾದೊಳಗೆ ಪ್ರಧಾನಮಂತ್ರಿ ಮೋದಿಯವ್ರಿಗೆ ಮತ್ತೊಂದು ಸಲ ಆಗ್ಬೇಕು. ಯಾಕೆ ಮೋದಿಯವರು ಯಾಕೆ ಆಗ್ಬೇಕು? ಒಳ್ಳೆ ಯೋಜನೆಗಳು ಕೊಟ್ಟಿದ್ದಾರೆ. ಸ್ಕೂಲ್ ಎಜುಕೇಷನ್. ಈ ಕಾಂಗ್ರೆಸ್ ಸರ್ಕಾರ ಬಂದು
ಬಸ್ಸಲ್ಲಿ ಆಯಿತು, ಇವು ಟ್ಯಾಕ್ಸ್ನವ್ರಿಗೆ ಆಯ್ತು, ಆಟೋದವ್ರಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ನೀವು ಹುಬ್ಳಿಯಲ್ಲಿ ನೋಡ್ಬೋದು, ಇವಾಗ 5-6 ಗಂಟೆ ಸುಮಾರು ಎನಿ ಟೈಮು ಹೋಗ್ರಿ ಇಲ್ಲಿ ಗೊಬ್ಬರ ಬೈಪಾಸಲ್ಲಿ ಹೆಂಗೆ ಬಸ್ ಜೋತ್ ಬಿದ್ದಿರ್ತಾರೆ. ನಾನು ನಿನ್ನೆ ಹೋಗಿದ್ದೆ, ಕಲ್ಲು ತೊಗೊಂಡು ನಿಂತಿದ್ಲು ಒಬ್ಬ ಹೆಣ್ಮಗಳು. ಇವಾಗ ಸವಣೂರು ಗಾಡಿಯಲ್ಲಿ ತರಬೇತಿ ಇದ್ದಿಲ್ಲ, ಹೆಣ್ಮಕ್ಳಿಗೆ ತೊಂದರೆ ಆಗಿದೆ, ತುಂಬ ತೊಂದರೆ ಆಗಿದೆ, ಭಾಳ ತೊಂದರೆಯಿಂದ ತುಂಬ ತೊಂದರೆ ಆಗಿದೆ. ಆಮೇಲೆ ಒಳ್ಳೆಯ ಕೆಲಸಗಾರ ಬಿ ಜೆ ಪಿಯವರು ಕಾರ್ಯಕರ್ತರಾಗಿರ್ಬೋದು, ಯುವಕರನ್ನ ಸ್ಟಡಿ ಮಾಡ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸಿಬಲ್ ಐತಿ ಬಿ ಜೆ ಪಿ. ಸರ್ MP ಎಲೆಕ್ಷನ್ಸ್ ಬರ್ತಾ ಇದೆ. ಹಾಂ ರೀ, ಏನು ಅನಿಸ್ತಾ ಇದೆ ನಿಮಗೆ? ಯಾರ್ಯಾರು ನಿಂತಿದ್ದಾರೆ ಅಂತ ಗೊತ್ತಾ? ಇಲ್ಲಿ ಗಡ್ಡದೇವ್ರ ಮಠ ಅಂತ ಕಾಂಗ್ರೆಸ್ ನಿಂತಾರೆ, ಬಿ ಜೆ ಪಿಯಿಂದ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ನಿಂತಾರೆ. ಇಲ್ಲಿಂದ ಪ್ರಹ್ಲಾದ್ ಜೋಶಿ ಅವರು ನಿಂತಿದ್ದಾರೆ. ಹಾಂ, ನಮ್ದು ಹಾವೇರಿಗೆ ಅವ್ರು ನಿಂತಾರೆ. ಹೌದು, ಸರಿ. ಧಾರವಾಡ ಕ್ಷೇತ್ರ ಅದಲ್ರಿ, ಧಾರವಾಡ ಕ್ಷೇತ್ರ ಪ್ರಹ್ಲಾದ್ ಜೋಶಿ ಅವರು, ಆನಂದ್ ಅಸೂಟಿ ಕಾಂಗ್ರೆಸ್ಸಿಂದ, ವಿನೋದ್ ಅಸೂಟಿ ಇವ್ರು ನಿಂತಾರೆ. ನಮ್ಮಲ್ಲಿ ಇಲ್ಲಿ ಎಲ್ಲ ಬಿ ಜೆ ಪಿನ ಮಾಡೋದು. ಮೋದಿಯವರು ಕೆಲಸ ಮಾಡ್ಯಾರ, ರಾಮ ಮಂದಿರ ಕಟ್ಟ್ಯಾರ, ಇನ್ನೂ ಅನೇಕ ಯೋಜನೆ ತಂದಾರ. ವಿಶ್ವಕರ್ಮ PM ವಿಶ್ವಕರ್ಮ ಅಂತೇಳಿ ತೊಗೊಂಬಂದಾರ. ಅದು 18 ಜಾತಿ ಜನರಿಗೆ ಅನುಕೂಲ ಆಗೈತೆ ರೀ. ಅದು 18 ಜಾತಿಯರು ಏನೇನು ಅವ್ರ ವೃತ್ತಿ ಅದಾವು ಆಧಾರದ ಮ್ಯಾಗ ಅವ್ರಿಗೆ ಲೋನ್ ಕೊಡ್ತಾರೆ. ಅವ್ರಿಗೆ ಕೆಲಸ ಕೊಟ್ಟಾರ, ಈ ತರಬೇತಿನೂ ಕೊಟ್ಟಾರ, ಆಲ್ರೆಡಿ ಕಿಟ್ ಕೊಟ್ಟಾರ, 2 ಟೈಮ್ ಲೋನ್ ಕೊಡ್ತಾರೆ. ಭಾಳ ಒಳ್ಳೆಯ ಅನುಕೂಲ ಮಾಡಿಕೊಡ್ತಾರೆ. ಹಾಂ, ನಾವು ವಿಶ್ವಕರ್ಮ ರೀ, ನಾವು ವಿಶ್ವಕರ್ಮ ನಾವು ತೊಗೊಂಡವಿ, ತರಬೇತಿಗೂ ಹೋಗಿ ಬಂದವಿ. ಅದರಿಂದ ಅನುಭವ ಹೇಗಿತ್ತು ಸರ್ ನಿಮಗೆ? ಒಳ್ಳೆಯ ಅನುಭವ ಐತೆ ರೀ. ಇದು ಹೆಚ್ಚಿನದು ತರಬೇತಿ ಕೊಟ್ಟರು. ನಾವು ಮಾಡೋದಕ್ಕಿಂತ ಕೆಲಸಕ್ಕಿಂತ ಇನ್ನೂ ಅವ್ರ ಕಡೆ ಇದ್ದಿದ್ದೂ ಕಲಿಸ್ಕೊಟ್ಟು ತರಬೇತಿದು ಅಪ್ ಆ್ಯಂಡ್ ಡೌನ್ ನಮಗೆ ಪೇಮೆಂಟು ಕೊಟ್ಟರು, ಊಟದ್ದು ಕೊಟ್ಟರು, ಮತ್ತು 15,000 ರೂಪಾಯಿ ಟೋಲ್ ಕಿಟ್ ಕೊಟ್ಟರು. ಮುಂದೆ 1 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ. ಈಗ ಹಾಂ, ಹಿಡಿಸೈತಿ, ಒಳ್ಳೆ ಇದೈತೆ ರೀ, ಆಗೈತೆ ರೀ. ನಮಗಷ್ಟ ಅಂತಲ್ಲ, ಎಲ್ಲ ಜನರಿಗೆ ಅದಕ್ಕೆ ಅರ್ಜಿ ಹಾಕಿದ್ರೆ ಎಲ್ಲರಿಗೂ ಯೂಸ್ ಆಗೈತಿ. ಹೌದು, ಒಳ್ಳೆ ಇದೈತೆ ರೀ. ಮೋದಿಯರ ಬರ್ಬೇಕು ಇದೊಂದು ಪೀರಿಯಡ್, ಅಂದ್ರೆ ಒಟ್ಟು ಇದು ಆಕತಿ ಅಂತ. ಸರಿ ಅಣ್ಣ, ಹೇಳಿ, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಇಲ್ಲಿ ಯಾರು ನಿಂತಿದ್ದಾರೆ ಅಂತ ಗೊತ್ತಾ? ವಿನೋದ್ ಅಸೂಟಿ ಅವರು. BJP-ಯಿಂದ ಇದು ಪ್ರಹ್ಲಾದ್ ಜೋಶಿ ಅವರು ಅದಾರ. ಇವಾಗ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಬಲ ಪೈಪೋಟಿ ನೀಡ್ತಾರ ವಿನೋದ್ ಅಸೂಟಿ ಅವರು? 100ಕ್ಕೆ 100 ಸರ್, ವಿನೋದ್ ಅಸೂಟಿ ಅವರು ಗೆಲ್ತಾರೆ. ನಿಮ್ಗೆ ಹೆಂಗೆ ಅನ್ಸುತ್ತೆ? ವಾತಾವರಣ ಚಲೋ ಐತಿಲ್ಲ ಸರ್, ಸಿಗೋನ್ ತಾಲೂಕಿನಾಗ 100ಕ್ಕೆ 100 ಒಂದು 30,000 ಲೀಡ್ ಆಗ್ತೈತೆ ಸರ್. ವಿನೋದ್ ಅಸೂಟಿ ಅವರು ಇವಾಗ ಹೊಸಬ್ರು, ಯುವಕರು, ಒಳ್ಳೆಯ ಮನುಷ್ಯರ ಸರ್, ವರ್ಕರ್ ಅದಾರ. 100ಕ್ಕೆ 100 ಅವರು ಗೆಲ್ತಾರೆ. ಈಗ ನಿಮ್ಮ ಪ್ರಧಾನಿ ಯಾರು ಆಗ್ಬೇಕು ಅನ್ಸುತ್ತೆ? ನಮ್ಗೆ ರಾಹುಲ್ ಗಾಂಧಿ ಆಗ್ಬೋದು ಸರ್. ರಾಹುಲ್ ಗಾಂಧಿ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಭಾರತದ ಅಭಿವೃದ್ಧಿಗೋಸ್ಕರ? ಸರ್, ಅದ್ರಾಗ ಜಾತಿ ರಾಜಕಾರಣ ಬರಲ್ಲ ಅವ್ರಂತ. ಈಗ ಮೋದಿಯವ್ರು ಯಾವಾಗ ಬಂದಾರ, ಬರೀ ಜಾತಿ ಎಲ್ಲಿ ಎಲ್ಲ ನಡೀತೀವಿ ಸರ್. ಈಗ ರಾಹುಲ್ ಗಾಂಧಿ ಅಂತಂದ್ರೆ ಅದ್ರ ಬಗ್ಗೆ 100ಕ್ಕೆ 100 ಎಲ್ಲ ದೇಶನೂ ಒಳ್ಳೆಯ ಇರ್ತದೆ. ಹಿಂದೂ ಮುಸ್ಲಿಮ್ ಎಲ್ಲ ಏನಿರಲ್ಲ ಸರ್, ಚೆನ್ನಾಗಿ ನಡೀತಿದೆ. ಅವರಿದ್ದರು ವರ್ಕರ್ ಅದಾರ ಸರ್. ರಾಹುಲ್ ಗಾಂಧಿ ಅವರಿಂದ ಒಂದು ಅಭಿವೃದ್ಧಿನ ಕನಸು ಕಾಣ್ತಾ ಇದ್ದಾರೆ. ಇಷ್ಟ ಸರ್, 100ಕ್ಕೆ 100 ಅವರು ಆಗ್ತಾರೆ ಸರ್, ವಾರ್ತಾವರಣ ನೋಡಿದ್ರು. ಅಣ್ಣ, ಹೇಳಿ, MP ಎಲೆಕ್ಷನ್ಸ್ ಬರ್ತಾ ಇದೆ, ಏನು ಅನಿಸ್ತಾ ಇದೆ ನಿಮಗೆ? ಮಾಡ್ಬೇಕು ರೀ, ಎಲೆಕ್ಷನ್ ಮಾಡ್ಬೇಕು. ಯಾರಿಗೆ ವೋಟ್ ಮಾಡ್ಬೇಕು ಅನ್ಕೊಂಡಿರಿ? ನಾವು ಜೋಶಿಗೆನ ಮಾಡ್ಕೊತ ಬಂದೀವಿ. ಈ ಸಲ ಆದರೂ ಜೋಶಿಗೆ ಮಾಡ್ತೀವಿ. ಆದ್ರೆ ಅವರು ಇಲೆಕ್ಷನ್ ಬಂದಾಗ ಬರ್ತಾರ, ಮತ್ತು ಉಳ್ಕಾದ ದಿನ ಬರೋದೇ ಇಲ್ಲ. ನಾವು BJP-ನ ಮಾಡ್ತೀವಿ. ಕಟ್ಟ ಗ್ರಾಮಕ್ಕೆ ಏನೇನು ಯೋಜನೆಗಳಾಗಿದ್ದಾವೆ? ಏನು ಸವಲತ್ತು ಅವ್ರು ಮಾಡಿಲ್ಲ. ಬೊಮ್ಮಾಯಿರು ಅದಾರ, ಬೊಮ್ಮಾಯಿರು ಮಾಡ್ಯಾರ. ಇಲ್ಲಿ ಬೊಮ್ಮಾಯಿರ ಮ್ಯಾಗನ ಅವ್ರು ಬಿಟ್ಟಾರ. MP ಆಗಿಂದ ಅವ್ರು ತಿರ್ಗಾ ಬಂದೇ ಇಲ್ಲ ಅಲ್ಲಿಗೆ. ಬೊಮ್ಮಾಯಿಯವ್ರು ನೋಡ್ಕೊಂಡು ಈ ಸತಿ ವೋಟ್ ಮಾಡ್ತೀರಿ? ಬೊಮ್ಮಾಯಿರ ಅಭಿವೃದ್ಧಿ ಮಾಡೋದ್ರಗೋಸ್ಕರ ಅವ್ರು ಮಾಡೋದು ನಾವು. ಕೇಂದ್ರದಾಗ ಯಾರು ಇರ್ಬೇಕಂತೀರಿ ನೀವು ಪ್ರಧಾನಮಂತ್ರಿ? ಕೇಂದ್ರದಾಗ ಮೋದಿಯವ್ರ ಅಡ್ಡಿ ಇಲ್ಲ, ಅವರು ಏನು ಕೆಲಸ ಇಲ್ಲ. ಅವರಾದರೂ ಏನು ಕೆಲಸ ಮಾಡಿಲ್ಲ. ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದಾರಲ್ಲ. ಏನು ಮಾಡ್ಯಾರ ಬಿಡ್ರಿ, ಬಡವ್ರಿಗೆ ತಲುಪಂಥವು ಏನು ಮಾಡಿಲ್ಲ ಅವರು. ಬಡವ್ರಿಗೆ ತಲುಪಂಥವು ಆಗ್ಬೇಕು ಏನು ಕೆಲಸ. ಸುಮಾರು ಕೆಲಸಗಳಾಗಿದ್ದಾವಲ್ಲ. ಏನು ಕೆಲಸ ಆಗಿಲ್ಲ ರೀ ಅವರಿಂದ ಬಡವರಿಗೆ. ಕಾಂಗ್ರೆಸ್ ಸರ್ಕಾರ ಅವರು ಗ್ಯಾರಂಟಿ ಕೊಡ್ತೇವೆ ಅಂದ್ರೆ ಅವ್ರು ಕೊಟ್ಟಾರ ಬಿಡ್ರಿ. ಅವರು ಮತ್ತು ಹೆಲ್ಪ್ ರೀ, ಮತ್ತು ಈಗ ಕೊಟ್ಟಾರ, ಮತ್ತು ಹೆಲ್ಪ್ ಆದಂಗೆ ರೀ. ಮತ್ತು ಈಗ ಅವ್ರು ಹೇಳಿದ್ದನ್ನು ಮಾಡ್ಯಾರ, ಹೆಲ್ಪ್ ಆದಂಗೆ ಅವು. ಮೋದಿ ಪಾರ್ಟಿ ಏನು ಸಾಲನ ಮನ್ನಾ ಮಾಡ್ಕೊಳ್ರಿ, ಏನಿಲ್ಲ. ರೈತರು ಸೆಟರ್ ಹೋಗ್ಯಾವಿ. ಮುಕ್ಕಳಿರೆ ಅವ್ರ ರೇಟ್ ಹೆಚ್ಚು, ನಮ್ಮ ರೇಟ್ ಕಮ್ಮು. ಸೋಯಾಬಾನ್ ನೋಡ್ರಿ 4,000 ರೂಪಾಯಿ ಅಂತ. ಎಣ್ಣೆ ರೇಟ್
110 120 ಒಂದು ಪ್ಯಾಕೆಟ್ ಹಂಗಾದಾಗ ಏನು ಆಕೈತೇನ್ರಿ ಅದಕ್ಕೆ ಯಾರನ್ನ ತೊಗೋಬೇಕು ಅನ್ನೋದೇ ಗೊತ್ತಾಗಲ್ಲ ಈಗ ಅದಕ್ಕೆ ಎಲ್ಲರನ್ನ ಕೈ ಬಿಟ್ಟು ನಮ್ಮ ದುಡಿಮೆ ನಾವು ಮಾಡ್ಕೊಂಡು ಇರೋದ್ರ ಮುಂದೆ ಯಾರಲ್ಲ ಅಂತ ನಮಗೆ ಅನ್ನಿಸ್ತದೆ. ಮತ್ತೆ ಓಟ್ ಹಾಕಬೇಕಲ್ಲ ಮತ್ತೆ ಹಾಕಿರಿ ಏನು ಪ್ರಯೋಜನ ಅವ್ರಿಗೆ? ನಮ್ಮ ಓಟ್ ಹಾಕಿ ಏನು ಪ್ರಯೋಜನ ಅಂತ ಅವ್ರಿಗೆ? ನಮ್ಮ ಓಟ್ ನಮ್ಮ ಮಟ್ಟಲ್ಲಿ ಇರ್ತೈತಿ. ಪ್ರಧಾನಮಂತ್ರಿ ಅಂತೂ ಯಾರೊಬ್ರು ಆಗಬೇಕಲ್ಲ. ಆಗ ಹಾಕಾರ ಹಾಕಿದ್ರ ಕೈಯಾಗಿರ್ತೈತಿ. ನಾವು ಹಾಕಿದ್ರೆ ಯಾರೊಬ್ರು ಅಲ್ಲಿ ಒಳ್ಳೆಯವರು ಒಳ್ಳೆಯವ್ರು ಆಗವಲ್ರಿ ಅವ್ರು, ಬರೀ ಕಟ್ಟಡ ಮಾಡಾಕತ್ತಾರ. ಮೋದಿರಾದ್ರು ಏನು ಬಿಡಪ್ಪ, ಸಾಲ ಮನ್ನಾ ಮಾಡಿದ್ರು, ಬಡ್ಡಿ ಮನ್ನಾ ಮಾಡಿದ್ರು, ಯಾರೂ ಇಲ್ಲ. ಉತ್ಪನ್ನ ನೋಡಿದ್ರೆ ಸಮಾನಾಗಿಲ್ಲ. ಏನೇನು ಉತ್ಪನ್ನ ಇಲ್ಲ ಇವತ್ತು ಫುಲ್ಲು ಬರಗಾಲ. ಈ ಒಂದೊಂದು ಎಕರೆಕ್ಕೆ 2 ಕ್ವಿಂಟಲ್ ಸೋಯಾಬಾನ್ ಆಗ್ಯಾವ. ಓಸು 4,000 ರೂಪಾಯಿ ಅಂತ. ಅವ್ರ ಬೆಲೆ ದೊಡ್ಡ ಬೆಲೆ. ಮತ್ತು ಅಂದಾಗ ಯಾರಿಗೆ ಏನು ಮಾಡೋಕ್ಕಾಗತ್ತೆ? ಯಾರಿಗೆ ಓಟ್ ಮಾಡ್ಬೇಕು ಅನ್ಕೊಂಡ್ರಿ ಮತ್ತೆ? ಮಾಡೋರು ಬಿ ಜೆ ಪಿ. ನಮ್ಮ ಕಡೆ ಮಾಡೋರು ಬಿ ಜೆ ಪಿ ಮಾಡೋರು. ಆದ್ರೆ ಇಂಥದ್ದು ಇವ್ರು ಮಾಡ್ತಾರೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಬಂಕಪ್ಪ ವಿಜಯಪ್ಪ ಬಾರಿಗಡದ ಅಂತ. ಬಂಕಪ್ಪಣ್ಣ, ಇವಾಗ MP ಎಲೆಕ್ಷನ್ಸ್ ಬರತೈತಿ, ಏನು ನಿಮ್ಮ ಅಭಿಪ್ರಾಯ? ನಾವು ವಿನೋದ ಸುಟ್ಟಿ ಅವರಿಗೆ ಸಪೋರ್ಟ್ ಮಾಡೋದು, ಕಾಂಗ್ರೆಸ್ ಪಕ್ಷ. ಏನೋ ವಿನೋದ ಸುಟ್ಟಿ ಬರಬೇಕು, ಹೊಸ ಅಭ್ಯರ್ಥಿ ಗೆಲ್ಲಿಸ್ಬೇಕಂತ ನಮ್ಮದೊಂದು ಇದು. ಯಾಕಂದರೆ ಈಗ ನಾವು ಸುಮಾರು ವರ್ಷಗಳಿಂದ ಪ್ರಹ್ಲಾದ್ ಜೋಶಿ ಅವ್ರನ್ನ ನೋಡ್ಕೊತ ಬಂದಿದ್ದೀವಿ. ಅವ್ರ ಅಭಿವೃದ್ಧಿ ಅಷ್ಟೊಂದು ನಮಗೆ ಕಂಡು ಬಂದಿಲ್ಲ ರೀ. ಯಾಕಂದರೆ ಅವರು ಸುಮಾರು ಒಂದು 2ರಿಂದ 3 ಫೀಲ್ಡ್ ಆಯಿತು. ಆರೀಶ್ವರ ಅಂತ ಒಂದು 3-4 ಫೀಲ್ಡ್ ಆಯ್ತು ರೀ. 15-20 ವರ್ಷ ಆಯ್ತು. ಅವರು ಹೆಚ್ಚಿಗೆ ಅವರು ಅಭಿವೃದ್ಧಿ ನಮ್ಗೆ ಇದು ಆಗಿಲ್ಲ. ಹೊಸದಾಗಿ ವಿನೋದ ಸುಟ್ಟಿ ಅವ್ರನ್ನ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಕಳಿಸ್ಬೇಕಂತ ನಮ್ಮದು ಒಂದಿದು. ವಿನೋದ ಸುಟ್ಟಿ ಅವರು ಗೆದ್ದು ಬಂದರೆ ನಿಮ್ಮ ಗ್ರಾಮಕ್ಕೆ ಏನೇನು ಹೆಲ್ಪ್ ಆಗ್ಬೋದು? ಹೆಲ್ಪು ರಸ್ತೆ ಇವೆಲ್ಲ ಸಾರ್ವಜನಿಕ ಕೆಲಸಗಳನ್ನು ನಾವು ಇಂಪ್ರೂವ್ ಆಗ್ಬೋದು ರೀ, ನಮ್ಮ ಅನಿಸಿಕೆ. ಕೇಂದ್ರದಲ್ಲಿ ಯಾರನ್ನ ನೀವು ನೋಡೋಕೆ, ಪ್ರಧಾನಮಂತ್ರಿಯಾಗಿ ನೋಡೋಕೆ ಇಷ್ಟಪಡ್ತೀರಾ? ಕೇಂದ್ರದಲ್ಲಿ ಅದು ಅವ್ರು ಹೈಕಮಾಂಡ್ ಬಿಟ್ಟಿದ್ರಿ. ನಾವು ಹೇಳಿದ್ರೆ ಅವ್ರು ಮಾಡ್ತಾರೇನ್ರಿ? ನಿಮ್ಮ ಆಲೋಚನೆ? ನಾವು ಹಾಕಿರೋ ಹೈಕಮಾಂಡ್ ಹಾಗಾದ್ರೆ ಹೈಕಮಾಂಡ್ ಇಲ್ಲಿ ಏನು ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೂ ಓಕೆ, ರಾಹುಲ್ ಗಾಂಧಿ ಅವರಾದರೂ ಓಕೆ ರೀ. ರಾಹುಲ್ ಗಾಂಧಿ ಅವರಿಂದ ಏನು ಅಭಿಪ್ರಾಯ ನಿಮಗೆ? ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಮನಿ ಮಾಲೀಕ ನೀನಲ್ಲ. ಹೌದು ನೋಡ್ರಿ. ಏನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅವರಿಂದ ಏನು ಎಕ್ಸ್ಪೆಕ್ಟ್ ಅಂದರೆ ದೇಶ ಅಭಿವೃದ್ಧಿ ಹೊಂದ್ಬೇಕು ರೀ. ದೇಶ ಈಗ ಸಾಲದ ಒಂದು ಸುಳಿಯಲ್ಲಿ ಸಿಲ್ಕೈತೆ ಅಂತ ಅಂತಾರೆ ಎಲ್ಲ ನ್ಯೂಸ್ನಾಗ. ಅದರಿಂದ ಸಾಲದ ಸುಳಿಯಿಂದ ಮುಕ್ತ ಹೊಂದ್ಬೇಕು ರೀ, ದೇಶ ಅಭಿವೃದ್ಧಿ ಹೊಂದ್ಬೇಕು ರೀ, ಎಲ್ಲ ಇದಾಗ್ಬೇಕು ರೀ. ದೇಶ ಮುನ್ನಡೆಸೋಕೆ ಸಮರ್ಥರು ಅಂತ ಅನ್ಸುತ್ತಾ ಅವರು? ಹೌದು ರೀ, ಸಮರ್ಥರು. ಸರಿ, ನಿಮ್ಮ ಅಭಿಪ್ರಾಯ? ನಮಗೆ ಮೋದಿನೇ ಪ್ರಧಾನಮಂತ್ರಿ ಆಗ್ಬೇಕು ಸರ್. ಯಾಕೆ ಸರ್? ಒಳ್ಳೆ ಕೆಲಸಗಾರ, ಒಳ್ಳೆ ವ್ಯಕ್ತಿ. ಮೋದಿಯವ್ರನ್ನ ತೊಗೊಂಬಂದ್ರಿ, ಹಿಂದೂಗಳಿಗೆ ಕೈ ಮುಗಿದು ನಮಸ್ಕಾರ ಮಾಡಕ್ಕೆ ದೇವಸ್ಥಾನ ಇರ್ತಾವ್ರಿ. ಕಾಂಗ್ರೆಸ್ ಇದ್ರೆ ಬರಲ್ರಿ, ದೇವಸ್ಥಾನ ಇರಲ್ಲ, ಹಸುಗಳು ಇರೋದಿಲ್ಲ, ದನಗಳ್ರಿ ಅವು ಇರೋದಿಲ್ಲ. ಮೋದಿ ಇದ್ರಿ ನಮ್ದು ಕೇಸರಿ ಬಾವುಟ ಹಾರ್ತಾ ಇರ್ತದೆ. ಅವ್ರ ಇಷ್ಟ ರೀ, ಅಭಿಪ್ರಾಯ ಅವ್ರವ್ರ ಪರ್ಸ್ನಲ್ ರೀ, ಅವ್ರವ್ರ ಪರ್ಸ್ನಲ್. ನಮ್ಮ ಅಭಿಪ್ರಾಯ ಮೋದಿಯವ್ರು ಬೇಕ್ರಿ. ಈ ಸರಿ ಬೊಮ್ಮಾಯಿರು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಇದು ಮಾಡಕ್ಕಂತಾರ್ರಿ. ಹಾವೇರಿ ಡಿಸ್ಟಿಕ್, ಗದಗ ಡಿಸ್ಟಿಕ್. ಪ್ರಹ್ಲಾದ್ ಜೋಶಿ ಈ ಸರಿ ಪ್ರಹ್ಲಾದ್ ಜೋಶಿ ಅವರು ಅಲ್ಲ, ಈ ಸರಿ ಬೊಮ್ಮಾಯಿ ಹಾವೇರಿ ಗದಗ ರೀ. ಹಾವೇರಿ ಗದಗ ಬೊಮ್ಮಾಯಿ ಸಾಹೇಬ್ರಿ. ಇಲ್ಲಿ ಪ್ರಹ್ಲಾದ್ ಜೋಶಿ ಇಲ್ಲೇ ರೀ, ಧಾರವಾಡ. ನಮ್ದು ಅಖಂಡ ಧಾರವಾಡ ಅಲ್ರಿ. ಪ್ರಹ್ಲಾದ್ ಜೋಶಿ ಬಂದ್ರು ಪ್ರಹ್ಲಾದ್ ಜೋಶಿನ ಆರಿಸ್ತಿರ್ತಾವ್ರಿ. ಯಾಕಂದ್ರೆ ನಾವು BJP ಅಲ್ರಿ. ಮತ್ತು ಇವ್ರು MLA MP ಆರಿಸಿ ಬಂದ್ರೆ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಮೋದಿ ಅವ್ರಿಗೆ. ನಾವು ಇವ್ರನ್ನ ಆರಿಸಿ ತರ್ಬೇಕಲ್ಲ. ಅವ ಪ್ರಧಾನಮಂತ್ರಿ ಆಕಾರ್ರಿ ಅವ್ರನ್ನ. ಮತ್ತು ಇವ್ರನ್ನ ಆರಿಸಿ ತರಬೇಕು ನಾವು. ಈಗ ಮೋದಿಯವ್ರು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ನಾವು ಇವ್ರನ್ನ MLA MP ಆರಿಸಿ ತರ್ಬೇಕು ನಾವು. ಬಾವುಟ ಹಾರ್ಬೇಕಂದ್ರೆ ನಾವು ಮೋದಿನ ತರಬೇಕ್ರಿ. ದೇಶ ಅಭಿವೃದ್ಧಿ ಆಕತಿ, ಒಳ್ಳೆ ಡಿಜಿಟಲ್ ಇಂಡಿಯಾ ಆಕತ್ರಿ, ಬಡತನ ನಿರ್ಮೂಲನೆ ಆಕತ್ರಿ. ಕಡಿಮೆ ಒಮ್ಮೆಗೆ 10 ವರ್ಷಕ್ಕೆ ಅಲ್ರಿ ಅದು ಆಕತ್. ಒಟ್ಟು ಅವ್ರಿಲ್ಲ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಿ? ನಮ್ಗೆ ಇಷ್ಟ ಇಲ್ರಿ ಅವ್ರ ಕೆಲಸ.
ಅವರು ಕೆಲಸನ ಮನಸ್ಸು ಬರಲ್ರಿ ಉಪಯೋಗ ಇಲ್ರಿ ಅವ್ರೆಲ್ಲ ಕಾಂಗ್ರೆಸ್ನವ್ರು ಏನಿಲ್ರಿ ಫ್ರೀಗಳನ್ನು ಕೊಟ್ಟು ತಪ್ಪು ಮಾಡಿದ್ರಿ ಅವರು ಆದ ದುಡ್ಡನ್ನು ಅಭಿವೃದ್ಧಿಗೆ ಹಾಕಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕಾಯ್ತು ರೀ ಇವ್ರು ಸುಳ್ಳೊಂದು ಆಶ್ವಾಸನೆ ಕೊಡೋದು ಆಸೆ ಬರೋದು ಮಾಡಿಬಿಟ್ರು ಆ ಥರ ಮಾಡಬಾರ್ದು ಊರಲ್ಲಿ ಹಳ್ಳಿಗಳಲ್ರಿ ಇವಾಗ ಒಬ್ರು ಯಾರು ಕೆಲ್ಸಕ್ಕೆ ಹೋಗಲ್ರಿ ಎಲ್ಲರೂ ಮನೇಲಿ ಇರ್ತಾರೆ ಯಾಕೆ ಇರ್ತಾರೆ ಹೇಳ್ರಿ 2,000 ಅಲ್ರಿ ಅವಾಗ ಬಡತನ ಅನ್ನೋದು ಭಾಳ ಇತ್ತು ಜನರಿಗೆ ಮೋದಿ ಬಂದಿಂದ ಬಡತನ ಅನ್ನೋದಿಲ್ಲ ದುಡ್ಡು ಯಾರಿಗೆ ಏನೋ ದುಡ್ಡು ರೊಕ್ಕ ಈ ಥರ ಆಗೈತಿ ಆ ಕೆಲಸ ಹೇಗ ಕೆಲಸ ಅವ್ರಿದ್ದಾಗ ಏನಿತ್ತು ಹೇಳ್ರಿ ಬಡತನ ಆಯ್ತು 10 ರೂಪಾಯಿ ಕೂಲಿ ಕೊಟ್ಟರು ಹೋಗ್ಬೇಕಾಯ್ತವ ಈಗ ಯಾರಿಲ್ಲ ಯಾಕೆ ಹೇಳ್ರಿ ಮೋದಿ ಬಂದಿಂದ ಅಭಿವೃದ್ಧಿ ಆಗೈತಿ ರೀ ಇದು ಇಂಡಿಯಾ ಇಂಪ್ರೂವ್ ಆಗೈತಿ ಅವ್ರು ಇದ್ದಿದ್ರೆ ಹಾಕಿದ್ದಿಲ್ಲ ರೀ ಈಗ ನಾಳೆ ನೆಕ್ಸ್ಟ್ ರಾಹುಲ್ ಗಾಂಧಿ ಬಂದ್ರಿ ಪ್ರಧಾನಮಂತ್ರಿ ಆದರೆ ದೇವಸ್ಥಾನ ಇರೋದಿಲ್ಲ ರೀ ಹಿಂದೂ ದೇವಸ್ಥಾನ ಇರೋದಿಲ್ಲ ಇಂಡಿಯಾದೊಳಗೆ ಇವೇ ಹೇಳ್ತಾನೆ ನೋಡ್ರಿ ಮೋದಿ ಇದ್ರೆ ಹಾಕವ್ರಿ ಏನು ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಈ ಮಾತು ಬಗ್ಗೆ? ನಮ್ಮ ಅಭಿಪ್ರಾಯ ಏನಂದ್ರೆ ರೀ ಅವ್ರವ್ರ ಇಷ್ಟ ರೀ ಅದು ಹೌದ್ರಿ ಅವ್ರವ್ರ ಪರ್ಸ್ನಲ್ ರೀ ಅವ್ರವ್ರ ಪಕ್ಷದ ನಮ್ಗೆ ರಾಹುಲ್ ಗಾಂಧಿಯವ್ರು ಪ್ರಧಾನಮಂತ್ರಿ ಆಗ್ಬೇಕ್ರಿ ಅವರು ಬಂದ್ರೆ ದೇಶದಾಗ ಹಿಂದೂ ದೇವಾಲಯ ಇರ್ತಾವು ಇರಂಗಿಲ್ಲ ಸೆಕೆಂಡರಿ ರೀ ಅಲ್ಲ ಇಲ್ಲೇ ಒಂದು ಭಿನ್ನಾಭಿಪ್ರಾಯಗಳಿದಾವೆ ಹೌದ್ರಿ ಅದಕ್ಕೆ ಏನಂತ ನಮ್ಗೆ ಅವ್ರ ಮ್ಯಾಗ ಸಂಪೂರ್ಣ ವಿಶ್ವಾಸ ಐತಿ ನಂಬಿಕೆ ಐತ್ರಿ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಮ್ಯಾಗ ರಾಹುಲ್ ಗಾಂಧಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ಮ್ಯಾಗ ನಂಬಿಕೆ ಐತ್ರಿ ಅವರು ಹಿಂದೂ ಮುಸ್ಲಿಮ್ ಇದು ನಡೆಯಂತೈತ್ರಿ ಹೌದ್ರಿ ಇದು ರಾಜಕೀಯ ಈಗ ಇಲೆಕ್ಷನ್ ಬಂದಲ್ರಿ ಈಗ ಜೋರ್ರಿ ಹಿಂದೂ ಮುಸ್ಲಿಮ್ ಹೌದ್ರಿ ಇದು ಈಗ ಇಲೆಕ್ಷನ್ ಆಗಿಂದ ಮುಗೀತ್ರಿ ಮತ್ತೆ 4 ವರ್ಷ ಏನೂ ಇರಲ್ರಿ 4 ವರ್ಷ ಏನೂ ಇರಲ್ಲ ಇಲೆಕ್ಷನ್ ಬಿಫೋರ್ ಒಂದು 4-5 ತಿಂಗಳು ಇರುತ್ತೆ ಹಿಂದೂ ಮುಸ್ಲಿಮ್ ಚಲೋ ಹೋಗತ್ರಿ ಹಾಂ ಮತ್ತು ಚಲೋ ರೀ ಹೌದ್ರಾ ಈಗ ಅವರು RSS ಅದು ಇದು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಅಭಿಮಾನ ರೀ ಅವ್ರನ್ನ ಏನು ಮಾಡಿ ಈಗ ನಾವು ಫಸ್ಟಿಂದ BJP ಅನ್ಕೊಂತ ಬಂದ್ಬಿಟ್ಟವ್ರಿ ತಳಾಂತರದಿಂದನೇ ರೀ ಇವರು ಈಗ ನೋಡ್ರಿ ನಿಮ್ಗೆ ಯಾವ ಹೀರೋ ಇಷ್ಟ ಅಂತ ಕೇಳ್ತೀರಿ ನಾವು ಶಿವರಾಜ್ ಕುಮಾರ್ ಅಂತಾರೆ ಇವ ರಾಜ್ಕುಮಾರ್ ಅಂತಾರೆ ಅವ್ರವ್ರು ಇಷ್ಟ ರೀ ಅವು ಹಂಗಂದ್ರೆ ಕೊನೆಯದಾಗ ಹೇಳ್ಬಿಡ್ರಿ